ಬಿಪಿಎಲ್ ಕಾರ್ಡ್ ಫಲಾನುಭವಿ ಆಗಿದ್ರು ಕೂಡ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರವನ್ನ ಪಡಿಲಿಕ್ಕಾಗ್ತಾ ಇಲ್ಲ. ಈ ರೀತಿಯಾದಂತಹ ಸಮಸ್ಯೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ. ವಲಸೆ ಕಾರ್ಮಿಕರಿಗೆ ಯಾರು ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಅವ್ರಿಗೆ ಯಾಕೆ ಈ ತೊಂದರೆ ಆಗ್ತಾ ಇದೆ, ಈ ರೀತಿ ಏನಾದರೂ ತೊಂದರೆ ಆದ್ರೆ ಏನ್ ಮಾಡಬೇಕು, ಮತ್ತು ಇಲ್ಲಿವರೆಗೂ ಬಿಪಿಎಲ್ ಕಾರ್ಡ್ಗಳು ಎಷ್ಟು ಕಾರ್ಡ್ಗಳನ್ನ ರದ್ದುಗೊಳಿಸಿದ್ದಾರೆ, ಮೀನ್ಸ್ ಬಿಪಿಎಲ್ ಇಂದ ಎಪಿಎಲ್ ಕಾರ್ಡ್ಗೆ ರದ್ದುಗೊಳಿಸಿದ್ದಾರೆ. ಈ ಎಲ್ಲ ಕುರಿತಾದಂತ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಸಂಪೂರ್ಣವಾಗಿ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಬಿಪಿಎಲ್ ಕಾರ್ಡ್ ಕುರಿತಾಗಿ ಆರಂಭದಿಂದಲೂ ಕೂಡ ನಿಮಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಬಂದಿದ್ದೀನಿ. ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನ ಅನುಷ್ಠಾನ ಮಾಡೋಕ್ಕಿಂತ ಮುಂಚಿತವಾಗಿ ಯಾವುದಾದ್ರೂ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿತ್ತು ಅನ್ನೋದಾದ್ರೆ ಜನಪ್ರಿಯ ಸ್ಕೀಮ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರದು, ಅದು ಅನ್ನಭಾಗ್ಯ ಸ್ಕೀಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸೊ ಈ ಅನ್ನಭಾಗ್ಯ ಸ್ಕೀಮ್ಗೆ ಈಗ 10 ಕೆಜಿ ಕೊಡ್ತಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ 1.5 ತಿಂಗಳಿಂದನೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತ ಕಾರ್ಯ ಆಗ್ತಾ ಇದೆ. ಇದರ ಮಧ್ಯೆ ಕಳೆದ 1-2 ತಿಂಗಳಿಂದನೂ ಕೂಡ ಏನಾಗ್ತಾ ಇದೆ ಅಂದ್ರೆ ಹಲವು ನ್ಯಾಯಬೆಲೆ ಅಂಗಡಿಯಲ್ಲಿ ಅಂದ್ರೆ ಪಡಿತರ ವಿತರಣಾ ಕೇಂದ್ರಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ವಲಸಿಗ ಕಾರ್ಮಿಕರು ಯಾರ್ಯಾರು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ದಾರೆ ಅವರಿಗೆ ಪಡಿತರವನ್ನ ವಿತರಣೆ ಮಾಡ್ತಾ ಇಲ್ಲ. ಅಂದ್ರೆ 10 ಕೆಜಿ ಅಕ್ಕಿ ಇದ್ರೆ 10 ಕೆಜಿ ಅಕ್ಕಿಯನ್ನ ಕೊಡುವಂತ ಕಾರ್ಯ ಆಗ್ತಾ ಇಲ್ಲ. ಬಹಳಷ್ಟು ಕಡೆಗೆ ಏನ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು 10% ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ನಿಮ್ಮ ಮೂಲ ನ್ಯಾಯಬೆಲೆ ಅಂಗಡಿ ಎಲ್ಲಿದೆಯೋ ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂದ್ರೆ ಬಹುತೇಕವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂತರು ಒಂದು 40-50% ಬೆಂಗಳೂರಿಗೆ ಬಂದಿದ್ದಾರೆ ಕೆಲಸ ಅರಸಿ ಬರ್ತಿರೋರು. ಅದರಲ್ಲೂ ಕೂಡ ಕಟ್ಟಡ ಕಾರ್ಮಿಕರು ಏನಿದ್ದಾರೆ, ಅಥವಾ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು ಇದ್ದಾರೆ, ಅಥವಾ ಕೆಲ ಕಂಪನಿಗಳಲ್ಲೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡುವಂತವ್ರು ಇದ್ದಾರೆ. ಅಂದ್ರೆ ಡಿ ಗ್ರೂಪ್ ನೌಕರ ರೀತಿ ಕೆಲಸ ಮಾಡ್ತಿರೋರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ತಮ್ಮ ಊರಿಗೆ ಹೋಗಿ ಪ್ರತಿ ತಿಂಗಳು ನೀವು ರೇಷನ್ ಅನ್ನ ತೆಗೆದುಕೊಂಡು ಬರೋದು, ಅಂದ್ರೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ಅನ್ನ ತೆಗೆದುಕೊಂಡು ಬರೋದು ಬಹಳ ಕಷ್ಟ ಆಗತ್ತೆ. ಆ ಕಾರಣಕ್ಕಾಗಿ ಇಲ್ಲೇ ತಮ್ಮ ಮನೆಗೆ ಅಥವಾ ತಮ್ಮ ಬಾಡಿಗೆ ಮನೆ ಎಲ್ಲಿದೆಯೋ ಅಲ್ಲಿ ಹತ್ತಿರದಲ್ಲಿ ಪಡಿತರ ವಿತರಣಾ ಕೇಂದ್ರಕ್ಕೆ ಹೋಗಿ ಕೇಳುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ನಿಯಮಿತವಾಗಿ ಅಕ್ಕಿಯನ್ನ ಕೊಡ್ತಾ ಇಲ್ಲ. ಕೆಲ ತಿಂಗಳು ಕೊಟ್ರೆ ಕೆಲ ತಿಂಗಳು ಕೊಡ್ತಾ ಇಲ್ಲ. ಕಳೆದ 3 ತಿಂಗಳಿಂದ ಹೆಚ್ಚು ಕೇಸಸ್ಗಳು ಯಾವ ರೀತಿ ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ಮೂಲ ನ್ಯಾಯಬೆಲೆ ಅಂಗಡಿ ಎಲ್ಲಿದೆಯೋ ಅಲ್ಲಿ ಹೋಗಿ ನೀವು ತೆಗೆದುಕೊಳ್ಳಿ, ಇಲ್ಲಿ ನಮಗೆ ರೇಷನ್ ಸಾಕಾಗ್ತಾ ಇಲ್ಲ, ಇಲ್ಲಿ ಯಾರು ಮೂಲವಾಗಿ ಇದ್ದಾರೆ ಅವ್ರಿಗೆ ನಾವು ರೇಷನ್ ಅನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ವಾಪಸ್ ಕಳಿಸುವಂತ ಕಾರ್ಯ ಆಗ್ತಾ ಇದೆ. ಇದು ವಲಸೆ ಕಾರ್ಮಿಕರಿಗೆ ನಿಯಮದ ಪ್ರಕಾರ ನೋಡೋದಾದ್ರೆ ಆ ರೀತಿ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಇಲ್ಲ. ಒನ್ ನೇಷನ್ ಒನ್ ಕಾರ್ಡ್ ಅಂತ ಇರೋದು. ಆಕ್ಚುಲ್ ಆಗಿ ನೀವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ರೇಷನ್ ಅನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ. ಆದ್ರೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಏನು ಹೊಸ ಗ್ಯಾರಂಟಿ ಸ್ಕೀಮ್ ಅನ್ನ ಅನೌನ್ಸ್ ಏನ್ ಮಾಡಿದೆಯಲ್ಲ, ಇದರ ಹಿನ್ನೆಲೆಯಲ್ಲಿ ಈ ರಾಜ್ಯದ ಯಾವುದೇ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ಅಕ್ಕಿಯನ್ನ ಪಡೆದುಕೊಳ್ಬಹುದಾಗಿದೆ. ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ ಏನೇನು ಸೌಲಭ್ಯ ಇದೆ ಆ ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ನೀವು ಉದಾಹರಣೆಗೆ ನಮ್ಮ ಊರು ಬಳ್ಳಾರಿ, ಸೊ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ರೇಷನ್ ಅನ್ನ ತೆಗೆದುಕೋಬೇಕಂದ್ರೆ ನಾನು ಎಲ್ಲಿ ವಾಸ ಮಾಡ್ತಾ ಇದ್ದೀನೋ ಆ ಹತ್ತಿರದಲ್ಲ ಇರುವಂತ ರೇಷನ್ ಕಾರ್ಡ್ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿಯನ್ನ ಪಡೆದುಕೊಳ್ಬಹುದಾಗಿದೆ. ಆ ರೇಷನ್ ಕಾರ್ಡ್ ಅನ್ನು ತೋರಿಸಿದ್ರೆ ತಮ್ಮ ಇಂಪ್ರೆಷನ್ ಬರುತ್ತೆ. ತಮ್ಮ ಇಂಪ್ರೆಷನ್ ನ ಹಿನ್ನೆಲೆಯಲ್ಲಿ OTP ಬರುತ್ತೆ. ಸೊ ಅದರ ಆಧಾರದ ಹಿನ್ನೆಲೆಯಲ್ಲಿ ನೀವು ಅಕ್ಕಿಯನ್ನ ನೀವು ತೆಗೆದುಕೊಳ್ಬಹುದು. ಆದ್ರೆ ಏನಾಗ್ತಾ ಇದೆ, ವಲಸೆ ಕಾರ್ಮಿಕರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೇಷನ್ ನಮಗೆ ಸಾಕಾಗ್ತಾ ಇಲ್ಲ. ಈ ಮೊದಲು ಯಾವ್ದಾದ್ರು ಒಂದು ರೇಷನ್ ಅಂಗಡಿಗೆ ನೀವು ಹೋದ್ರೆ 1ರಿಂದ 10 ಜನ ಬರ್ತಾರೆ. ಬಟ್ ಅವರ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ 10 ಜನಕ್ಕಿಂತ ಕೂಡ ಜಾಸ್ತಿ ಬಂದ್ರೆ ಅವ್ರು ರೇಷನ್ ಕೊಡೋದು ಕೂಡ ಅವ್ರಿಗೆ ಕಷ್ಟ ಆಗ್ತಿದೆ. ಇದು ವಾಸ್ತವ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂದ್ರೆ, ಒಂದು ವಿತರಕರು ಏನ್ ಮಾಡಬೇಕು ಮತ್ತು ನೀವೇನ್ ಮಾಡಬೇಕು ಅಂತ ಹೇಳಿ. ವಿತರಕರಿಗೆ ಆಕ್ಚುಲಿ ಫುಡ್ ಇನ್ಸ್ಪೆಕ್ಟರ್ ಕಾಲ್ ಮಾಡಬೇಕಾಗತ್ತೆ. ಫುಡ್ ಇನ್ಸ್ಪೆಕ್ಟರ್ ಅವರು ಜನರೇಟ್ ಮಾಡಬೇಕಾಗತ್ತೆ. ಅಂದ್ರೆ ಈಗ ಎಷ್ಟು ಜನ ಇದ್ದಾರೆ, ಒಂದು 500 ಮಿನಿಮಮ್, ಮ್ಯಾಕ್ಸಿಮಮ್ 500 ಇರುತ್ತೆ. 500 ಒಳಗಿದ್ರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಆದ್ರೆ ಪ್ರತಿ ತಿಂಗಳು ಇರೋ ರೀತಿಯಾಗಿ ಆನ್ ಅಂಡ್ ಅವರೇಜ್ ಅಲ್ಲಿ ಒಂದು 10 ಹೆಚ್ಚು ಕೊಟ್ಟಿರ್ತಾರೆ. ಅದಕ್ಕಿಂತ ಕೂಡ ಹೆಚ್ಚು ಏನಾದರೂ ಆಯ್ತು ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಇಂದ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಆ ಪರ್ಮಿಷನ್ ತೆಗೆದುಕೊಂಡು ಅಕ್ಕಿಯನ್ನ ವಿತರಣೆ ಮಾಡುವಂತ ಕೆಲಸ ಮಾಡಬಹುದು. 1 ತಿಂಗಳು ಡಿಲೇ ಆದ್ರೆ ಆಗಬಹುದು ಹೊರತುಪಡಿಸಿ ನೆಕ್ಸ್ಟ್ ಮಂತ್ ನಾನು ಇಲ್ಲೇ ಬರ್ತೀನಿ ಅಂತ ಹೇಳಿದ್ರೆ ಅವರು ಖಂಡಿತವಾಗಿ ಕೂಡ ಆ ನ್ಯಾಯಬೆಲೆ ಅಂಗಡಿಯವರು ಕೊಡ್ಲೇಬೇಕಾಗತ್ತೆ. ಬಟ್ ಏನ್ ಮಾಡ್ತಾ ಇದ್ದಾರೆ ಬಹುತೇಕ ಕಡೆಗೆ, ಇಲ್ಲ ನಮಗೆ ಅಕ್ಕಿ ಸಾಕಾಗ್ತಾ ಇಲ್ಲ, ಇಲ್ಲಿ ನಮಗೆ ಬರ್ತಿರೋದೇ ಸ್ಟಾಕ್ ಕಡಿಮೆ ಬರ್ತಾ ಇದೆ, ನೀವು ನಿಮ್ಮ ಮೂಲ ಎಲ್ಲಿದೆಯಲ್ಲ ನಿಮ್ಮ ಊರಿಗೆ ಹೋಗಿ ನೀವು ಅಕ್ಕಿಯನ್ನ ಪಡೀರಿ ಅಂತ ಹೇಳ್ತಾರೆ. ತಿಂಗಳಲ್ಲಿ ಸಿಗುವಂತ ಒಂದು ರಜಾ ಇರುತ್ತೆ. ಒಂದು ರಜದಲ್ಲಿ ಅದು
ಭಾನುವಾರ ರೀತಿಯಾದಂತ ರಜೆ ಇರ್ತದೆ, ಭಾನುವಾರ ಹೋಗಿ ನಮ್ಮ ಊರಿಗೆ ಹೋಗಿ ಅಕ್ಕಿಯನ್ನ ಪಡಿತರನ್ನ ತೆಗೆದುಕೊಂಡು ಬರೋದು ಬಹಳನೇ ಕಷ್ಟ. ಅವತ್ತೇನಾದ್ರೂ ಅವರು ಅಪ್ಪಿತಪ್ಪಿ ಬಂದ್ ಮಾಡಿದ್ರು ಅನ್ನೋದಾದ್ರೆ ಆ ತಿಂಗಳ ರೇಷನ್ನೇ ಮುಗೀತು. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 6 ತಿಂಗಳು ಏನಾದ್ರೂ ನೀವು ಅಕ್ಕಿಯನ್ನ ಪಡೆದೇ ಇದ್ರೆ, ರೇಷನ್ ಅನ್ನ ತೆಗೆದುಕೊಳ್ಳದೇ ಇದ್ರೆ ರೂಲ್ಸ್ ಇದೆ, ನೀವು BPL ಕಾರ್ಡ್ ಅನ್ನೇ ಡಿಲೀಟ್ ಮಾಡಬಹುದು. BPL ಇಂದ APL ಕಾರ್ಡ್ಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಎಲ್ಲ ಆಲ್ಮೋಸ್ಟ್ ಡಿಲೀಟೇ ಮಾಡುವಂತ ಕಾರ್ಯ ಆಗತ್ತೆ. ಈ ರೀತಿ 50,000 ಕಾರ್ಡ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಅವ್ರು ನಿಜವಾದ ಫಲಾನುಭವಿ, ಆದ್ರೆ ಅಕ್ಕಿಯನ್ನ ಪಡೆದಿಲ್ಲ ಅಂದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ, ಅವ್ರಿಗೆ ಬೇಡವಾಗಿದೆ ಅಂತ ಸರ್ಕಾರ ಮನವರಿಕೆ ಮಾಡ್ಕೊಳ್ತಾ ಇದೆ. ಆಹಾರ ಇಲಾಖೆ ಆ ರೀತಿಯಾಗಿ ಯೋಚನೆಯನ್ನ ಮಾಡ್ತಾ ಇದೆ, ಆ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಆ ಕಾರಣಕ್ಕಾಗಿ ನೀವು ಪಡಿತರವನ್ನ ತೆಗೆದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 2 ತಿಂಗಳಿಗಿಂತ ಹೆಚ್ಚಾದ್ರೆ ಅಬ್ಸರ್ವೇಷನ್ ಇರುತ್ತೆ. 3 ತಿಂಗಳು, 4 ತಿಂಗಳು, 5 ತಿಂಗಳಾದ್ಮೇಲೂ ಕೂಡ ನೀವು ತೆಗೆದುಕೊಂಡಿಲ್ಲ, 6 ತಿಂಗಳಾದ್ಮೇಲೂ ತೆಗೆದುಕೊಂಡಿಲ್ಲ ಅನ್ನೋದಾದ್ರೆ ಕಾರ್ಡೇ ಡಿಲೀಟ್ ಆಗುತ್ತೆ. ಆ ಕಾರಣಕ್ಕಾಗಿ ಎಷ್ಟೋ ಜನ ಒಂದು ದಿನಕ್ಕಾಗಿ, ಈ ಉದಾಹರಣೆ ಗುಲ್ಬರ್ಗದಿಂದ ಬಂದಿರ್ತಾರೆ, ಬೀದರಿಂದ ಬಂದಿರ್ತಾರೆ, ರಾಯಚೂರಿಂದ ಬಂದಿರ್ತಾರೆ, ಅಥವಾ ಈ ಕಡೆಗೆ ಮಂಗಳೂರಿಂದ ಬಂದಿರ್ತಾರೆ, ಹುಬ್ಳಿಯಿಂದ ಬಂದಿರ್ತಾರೆ. ಅವರೆಲ್ಲ ಬಂದಂತವರೆಲ್ಲರೂ ಕೂಡ ಒಂದು ದಿನ ರೇಷನ್ ಅನ್ನ ತಮ್ಮ ಊರಿಗೆ ಹೋಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವರನ್ನು ಕೂಡ, ಆಹಾರ ಇಲಾಖೆ ಸಚಿವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, 1 ನೇಷನ್ 1 ಕಾರ್ಡ್ ಅಂತ ಇರೋದು. ಸೊ ಇದರ ಅಡಿಯಲ್ಲಿ ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರು ಕೂಡ ಕೊಡಬೇಕಾಗತ್ತೆ, ಕೊಡ್ಲೇಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಎಲ್ಲೆಲ್ಲಿ ಕೊಡ್ತಾ ಇಲ್ಲ, ಕೊಡಲ್ಲ ಅಂತ ಹೇಳ್ತಿದ್ದಾರೋ, ನಾನು ನಿಮಗೆ ಕೆಲವು ಸಲಹೆಗಳನ್ನ ನೀಡ್ತಾ ಇದ್ದೀನಿ. ಬಹಳ ಸಿಂಪಲ್, ಒಂದು ಅರ್ಜಿಯನ್ನ ಕೊಡಿ. ಹೀಗೀಗೆ ನಾನು ಗುಲ್ಬರ್ಗದಿಂದಲೋ ಅಥವಾ ನಮ್ಮ ಊರಿಂದ ಬಂದು ನಾನು ಇಲ್ಲಿ 3 ವರ್ಷದಿಂದನೋ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀನಿ, ಅಥವಾ ಈಗಷ್ಟೇ ಬಂದಿದ್ದೀನಿ, 1 ತಿಂಗಳಾಗಿದೆ, ದಯಮಾಡಿ ನನಗೆ ರೇಷನ್ ಇಲ್ಲೇ ನನಗೆ ಕಂಟಿನ್ಯೂ ಆಗಿ ಪ್ರತಿ ತಿಂಗಳು ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ಳಿ. ಅಥವಾ ಈ 1 ತಿಂಗಳು ಕೊಡಿ, ಅಥವಾ ಇನ್ನೊಂದು 3 ತಿಂಗಳು ಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನ ಕೊಡಿ. ಸೊ ಕೊಟ್ಟಾಗ ಅವರು ಇಲ್ಲ ನೀವು ನಿಮ್ಮ ಊರಿಗೆ ಹೋಗಿ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ, ನೀವು ಮೌಖಿಕವಾಗಲ್ಲ, ನೀವು ಬರೆದು ಕೊಡಿ, ಲೆಟರ್ ಅಲ್ಲಿ ಬರೆದು ಕೊಡಿ, ನಮಗೆ ರಿಸೀವ್ಡ್ ಲೆಟರ್ ಕೊಡಿ ಅಂತ ಕೇಳಿದ್ರೆ ಯಾರು ಕೂಡ ಬರೆದು ಕೊಡೋದಿಲ್ಲ. ಯಾಕೆ ಅಂದ್ರೆ ರೂಲ್ಸ್ ಏನಿದೆ ಅಂದ್ರೆ 1 ನೇಷನ್ 1 ಕಾರ್ಡ್ ಇರೋ ಕಾರಣಕ್ಕಾಗಿ ಕಂಪಲ್ಸರಿ ಕೊಡ್ಲೇಬೇಕು. ಆವಾಗ ಅವರು ದಾರಿಗೆ ಬರ್ತಾರೆ, ಬಂದು ನಿಮ್ಗೆ ಏನು ಸೌಲಭ್ಯ ಸಿಗಬೇಕಾಗಿದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಆ ಅಕ್ಕಿಯನ್ನ ಕೊಡುವಂತ ಕಾರ್ಯ ಮಾಡೇ ಮಾಡ್ತಾರೆ. ಇಷ್ಟು ಸಿಂಪಲ್. ನೀವು ಇಷ್ಟು ಮಾಡಿದ್ರೆ ಸಾಕು. ಒಂದು ವೇಳೆ ನಿಮಗೆ ಈ ರೀತಿ ಪಡಿತರರು ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನೋದಾದ್ರೆ, ನೀವು ಫುಡ್ ಆಹಾರ ಇಲಾಖೆ ಏನಿದೆಯಲ್ಲ, ನಿಮ್ಮ ಹತ್ತಿರದ ಆಹಾರ ಇಲಾಖೆ ಕಚೇರಿಗೆ ಹೋಗಿ ಈ ರೀತಿ ಇಂಥ ನ್ಯಾಯಬೆಲೆ ಅಂಗಡಿಯವರು ಕೊಡ್ತಾ ಇಲ್ಲ ಅಂತ ಹೇಳಿ ಕೇಳಿದ್ರೆ ಅವ್ರ ಮೇಲೆ ನೀವು ದೂರು ಕೂಡ ಕೊಡಬಹುದಾಗಿದೆ. ಕೂಡಲೇನೆ ಅವರು ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಗಮನಕ್ಕೆ ತಂದು ಕೊಡುವಂತ ಕಾರ್ಯನೂ ಕೂಡ ಮಾಡ್ತಾರೆ. ಬಟ್ ವಾಸ್ತವವಾಗಿ ಅವ್ರಿಗೂ ಕೂಡ ಸಮಸ್ಯೆ ಆಗ್ತಿರೋದು ಏನು ಅಂದ್ರೆ, ಯೂಶಲಿ ಯಾವುದೇ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ 100 ಇರ್ತದೆ, ಕೆಲವು ಕಡೆಗೆ 100 ಜನರಿಗೆ ಅಕ್ಕಿಯನ್ನ ಕೊಡುವಂತ ಕೆಲಸ ಮಾಡ್ತಿರ್ತಾರೆ. ಅಥವಾ ಕೆಲವು ನ್ಯಾಯಬೆಲೆ ಅಂಗಡಿಯಲ್ಲಿ 300 ಇರ್ತದೆ, ಕೆಲವು ನ್ಯಾಯಬೆಲೆ ಅಂಗಡಿಯಲ್ಲಿ 400 ಇರುತ್ತೆ. ಯಾವುದೇ ಇದ್ರೂ ಕೂಡ ಒಂದು 10 ಹೆಚ್ಚಾಗಿ ಕೊಟ್ಟಿರ್ತಾರೆ. ಅಂದ್ರೆ 1 ರಿಂದ 10 ಹೆಚ್ಚಾಗಿ ನಿಮಗೆ ಪಡಿತರ ಒಂದಷ್ಟು ಜಾಸ್ತಿ ಕೊಟ್ಟಿರ್ತಾರೆ. ಅಷ್ಟು ಮಾತ್ರ ಮ್ಯಾಕ್ಸಿಮಮ್ ಇರುತ್ತೆ. 10ಕ್ಕಿಂತಲೂ ಕೂಡ ಹೆಚ್ಚು ಜನ ವಲಸೆ ಕಾರ್ಮಿಕರು ಅಲ್ಲೇ ಹೋಗಿ ಕೇಳಿದಾಗ ಸಮಸ್ಯೆ ಆಗತ್ತೆ. ಆ ಸಂದರ್ಭದಲ್ಲಿ ಅವರು ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಬೇಕು. ಅಥವಾ ನಿಮಗೇನಾದ್ರೂ ನಂಬರ್ ಇತ್ತು ಅನ್ನೋದಾದ್ರೆ ನೀವು ಫುಡ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಈ ರೀತಿಯಾಗಿ ಮಾಹಿತಿನೂ ಕೊಡಬಹುದು. ಅಥವಾ ನಿಮ್ಮೂರಿನ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಏನಾದ್ರೂ ಇದ್ರೆ ಅವರಿಗೆ ಕರೆ ಮಾಡಿ, ಹೀಗೆ ನಾನು ಈ ಇಂಥ ನ್ಯಾಯಬೆಲೆ ಅಂಗಡಿಯಲ್ಲಿ ನಾನು ಪಡಿತಾ ಇದ್ದೀನಿ, ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತಂದ್ರೆ ಅವರು ಕೂಡ ಸಿಸ್ಟಮ್ ಅಲ್ಲಿ ಜನರೇಟ್ ಮಾಡುವಂತ ಕಾರ್ಯನೂ ಕೂಡ ಮಾಡ್ತಾರೆ. ಇದು ಮೊದಲನೇದು. ಸೊ ಇನ್ನು ಎರಡನೇವಾದಂತ ಪ್ರಮುಖವಾದಂತ ವಿಷಯ ಅಂತಂದ್ರೆ 15%, ಒಂದಲ್ಲ ಎರಡಲ್ಲ, ನಮ್ಮ ರಾಜ್ಯದಲ್ಲಿರುವಂತಹ ಪಡಿತರ 1,25,00,000 ಕಾರ್ಡ್ಗಳಿದಾವೆ. 4,00,000 ಕೋಟಿಯಷ್ಟು ಇದರ ಸದುಪಯೋಗನ ಪಡಿಸಿಕೊಳ್ತಾ ಇದ್ದಾರೆ. BPL ಕಾರ್ಡ್ನ ಫಲಾನುಭವಿಗಳಿದ್ದಾರೆ. ಸೊ ಇದರಲ್ಲಿ 15% ಡಿಲೀಟ್ ಮಾಡುವಂತ ಕಾರ್ಯ, BPL ಇಂದ APLಗೆ ಶಿಫ್ಟ್ ಮಾಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರು ಕಾರ್ಡ್ ನಿಜವಾಗ್ಲೂ ಕೂಡ ಡಿಲೀಟ್ ಆಗಿದೆ, ನಾನು ಅರ್ಹ ಫಲಾನುಭವಿ ಆಗಿದ್ದೀನಿ, ಆದ್ರೂ ಕೂಡ ಹಿಂಗ್ ಡಿಲೀಟ್ ಮಾಡ್ತಾ ಇದ್ದಾರೆ ಅಂದ್ರೆ 3 ಬಹಳ ಪ್ರಮುಖ ಕಾರಣ ಇರುತ್ತೆ. ಒಂದು, ಕಂಟಿನ್ಯೂಸ್ ಆಗಿ 6 ತಿಂಗಳು ಅಕ್ಕಿಯನ್ನು ತೆಗೆದುಕೊಳ್ಳದೆ ಇರೋದು. 2ನೇದು, KYC ಮಾಡದೇ ಇರೋದು. 3ನೇದು ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ಬಡವರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಬಟ್ ಸರಿಯಾದಂತ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಟ್ಟಿರೋದಿಲ್ಲ. ಆ ಕೊಡುವಂತ ಕಾರ್ಯನ್ನ ಮಾಡಬೇಕಾಗತ್ತೆ ಫುಡ್ ಡಿಪಾರ್ಟ್ಮೆಂಟ್ಗೆ. ಇಷ್ಟ ಆಗಿಯೂ ಕೂಡ ನಿಮ್ಮ ಕಾರ್ಡ್ ಡಿಲೀಟ್ ಆಗಿದೆ ಅನ್ನೋದಾದ್ರೆ ನೀವು ಅವುಗಳನ್ನ, ಆ ಡಾಕ್ಯುಮೆಂಟ್ಸ್ ಅನ್ನು 45 ದಿನದ ಒಳಗಾಗಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸಚಿವರು ಕೂಡ ಸೂಚನೆ ನೀಡಿದ್ದಾರೆ. ಆಹಾರ ಇಲಾಖೆ ಆಯುಕ್ತರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕೊಟ್ರೆ ನೀವು BPL ಕಾರ್ಡ್ APLಗೆ ವರ್ಗಾವಣೆ ಆಗಿದ್ರು ಕೂಡ ಮತ್ತೆ APL ಇಂದ BPLಗೆ ಬರುತ್ತೆ. ಆ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಬಟ್ ಆ ಪ್ರಕ್ರಿಯೆ ಸರಿಯಾಗಿ ಆಗಿರಬೇಕು.
ಆ ರೀತಿ ಆದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಹಾರ ಸಚಿವರು ಕೂಡ ಹೇಳ್ತಿರೋದು ಏನಂದ್ರೆ ನಿಮಗೆ ಈ ಬಿಪಿಎಲ್ ಕಾರ್ಡ್ ಮಾಹಿತಿ ಏನಿದೆ ಅಂದ್ರೆ ನಿಮಗೆ 15% ಕಾರ್ಡ್ ಡಿಲೀಟ್ ಏನಾಗಿದೆಯಲ್ಲ ಅದು ಫೈನಲೈಸ್ ಏನಲ್ಲ, ಅದರಲ್ಲಿ ಇನ್ನೂ ಕೂಡ ನೀವು ಅರ್ಹ ಫಲಾನುಭವಿ ಆಗಿದ್ರೆ ಮತ್ತೆ ಕಾರ್ಡನ್ನ ನಾವು ವರ್ಗಾವಣೆ ಮಾಡುವಂತ ಕಾರ್ಯವನ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಮತ್ತು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.